ನಮಸ್ಕಾರ, ನಾನು ಚೈತ್ರ ರಾಜ್. ಜೀವನದಲ್ಲಿ ನೆಮ್ಮದಿ ಇಲ್ಲ, ಧ್ಯಾನ ಯೋಗ ಮಾಡಬೇಕು, ರಜೆ ಕೊಡಿ. ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಮಾಡಲು 1 ತಿಂಗಳು ರಜೆ ಕೊಡಿ ಅಂತ ಬಳ್ಳಾರಿ ತೋರಣಗಲ್ಲು ಡಿವೈಎಸ್ಪಿಯಿಂದ ಮೇಲಾಧಿಕಾರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಜೀವನದಲ್ಲಿ ನೆಮ್ಮದಿ ಇಲ್ಲ, ಧ್ಯಾನ ಯೋಗವನ್ನ ಮಾಡಬೇಕು, ಮಾನಸಿಕ ನೆಮ್ಮದಿಯನ್ನ ಪಡ್ಕೊಳ್ಬೇಕು. ಹಾಗಾಗಿ ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಮತ್ತು ಯೋಗವನ್ನ ಮಾಡೋದಕ್ಕೆ ನನಗೆ 1 ತಿಂಗಳು ರಜೆ ಕೊಡಿ ಅಂತ ಬಳ್ಳಾರಿ ತೋರಣಗಲ್ಲು ಡಿವೈಎಸ್ಪಿಯಿಂದ ಮೇಲಾಧಿಕಾರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಒಂದ್ ರೀತಿ ಇದು ಅಚ್ಚರಿ ಅನಿಸಿದ್ರು ಸತ್ಯ. ತೋರಣಗಲ್ಲು ಡಿವೈಎಸ್ಪಿ ಎಸ್ ಕಾಸಿ, ಡಿಜಿ ಹಾಗೆ ಐಜಿಪಿ ಎಡಿಜಿಪಿಗೆ ಪತ್ರವನ್ನ ಬರೆದು ಈ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನನಗೆ ಮಾನಸಿಕ ನೆಮ್ಮದಿ ಇಲ್ಲ, ನೆಮ್ಮದಿಗಾಗಿ ಧ್ಯಾನ ಯೋಗವನ್ನ ಮಾಡಬೇಕು, ಹಾಗಾಗಿ 1 ತಿಂಗಳು ರಜೆ ಕೊಡಿ ಅಂತ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ. ರಜೆ ನೀಡದೆ ತಮಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಎಸ್ಪಿ ರಂಜಿತ್ ಕುಮಾರ್ ವಿರುದ್ಧ ಆರೋಪವನ್ನ ಸಹ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಹಿಂದೆಯೂ ಕೂಡ ಎಸ್ ಕಾಶಿ ಅವರು ಸಾಕಷ್ಟು ಸುದ್ದಿಯಲ್ಲಿದ್ರು, ಬಟ್ ಈಗ ಅವರು ಬರೆದಿರುವಂತಹ ಪತ್ರ ಕೂಡ ಇದೀಗ ಸಾಕಷ್ಟು ಸುದ್ದಿಯಲ್ಲಿದೆ. ಹಾಗಾದ್ರೆ ಈಗ ಮೇಲಾಧಿಕಾರಿಗಳಿಗೆ ಎಸ್ ಕಾಶಿ ಅವರು ಏನ್ ಮನವಿ ಮಾಡ್ಕೊಂಡಿದ್ದಾರೆ, ಅದಕ್ಕೇನ್ ರಿಪ್ಲೈ ಬಂದಿದೆ? ಚೈತ್ರ, ತೋರಣಗಲ್ಲು ಉಪವಿಭಾಗದ ಡಿಎಸ್ ಆಗಿರ್ತಕ್ಕಂಥ ಎಸ್ ಕಾಶಿ ಅವರಿದ್ದಾರೆ. ಕಾಶಿ ಅವರ ಹಿಂದೆ ಕೂಡ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥದ್ದು. ಹಿಂದೆ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಮೇಲೆ ಕೂಡ ಹಿರಿಯ ಅಧಿಕಾರಿಗಳ ವಿರುದ್ಧ ಬೇಸತ್ತು ರಾಜೀನಾಮೆ ಕೂಡ ಕೊಟ್ಟಿರ್ತಕ್ಕಂಥ ಪ್ರಸಂಗ ಕೂಡ ನಡೆದಿರ್ತಕ್ಕಂಥದ್ದು. ಈಗ ಮತ್ತೆ ತೋರಣಗಲ್ಲು ಉಪವಿಭಾಗದ ಡಿಎಸ್ಪಿ ಎಸ್ ಕಾಶಿ ಅವರು ಮತ್ತೆ ಸುದ್ದಿಯಾಗಿರ್ತಕ್ಕಂಥದ್ದು. ಅದು ತಮಗೆ ವೈಯಕ್ತಿಕವಾಗಿ 30 ದಿನಗಳ ಕಾಲ ರಜೆಯನ್ನ ಕೇಳಿ ಬಳ್ಳಾರಿ ಎಸ್ಪಿ ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಅವರಿಗೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ರಂಜಿತ್ ಕುಮಾರ್ ಅವರು 30 ದಿನಗಳ ರಜೆ ಬದಲಿಗೆ ಕೇವಲ 5 ದಿನಗಳ ರಜೆ ಮಾತ್ರ ಮಂಜೂರಾತಿಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ನನಗೆ ರಜೆ ಕೊಡ್ಲಾರ್ದೆ ಒಂದು ಕಿರುಕುಳನ ಎಸ್ ಪಿ ಅವರು ಕೊಡ್ತಾ ಇದ್ರ ಆರೋಪವನ್ನು ಕೂಡ ಡಿಎಸ್ಪಿ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ 1 ತಿಂಗಳ ಕಾಲ ರಜೆ ಯಾವ ಕಾರಣಕ್ಕೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನನಗೆ ಮಾನಸಿಕ ನೆಮ್ಮದಿಗಾಗಿ ಒಂದು ಯೋಗ ಧ್ಯಾನ ಪ್ರಾರ್ಥನೆಗಳನ್ನ ನಾನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನನಗೆ 1 ತಿಂಗಳ ರಜೆ ಬೇಕನ್ನೋ, ನನಗೆ ಕೆಲಸದ ಒತ್ತಡ ಇರ್ತಕ್ಕಂಥ ಹಿನ್ನೆಲೆ ಮಾಡೋತಕ್ಕಂಥ ಅವಶ್ಯಕತೆ ಕೂಡ ನನಗಿದೆ ಅನ್ನೋದನ್ನು ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಡಿಎಸ್ಪಿ ಅವರಿಗೆ ಈ ರೀತಿಯ ಕೆಲಸದ ಒತ್ತಡ ನಿಜವಾಗ್ಲೂ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕಾಡಾಗಿರ್ತಕ್ಕಂಥದ್ದು. ಈ ಇಡೀ ಡಿಎಸ್ಪಿ ಅವರು ಬರೆದಿರ್ತಕ್ಕಂಥ ಪತ್ರ ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಸಂಚಲನ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಎಸ್ ಪಿ ಅವರ ವಿರುದ್ಧ ಕೂಡ ಹಿರಿಯ ಅಧಿಕಾರಿಗಳಿಗೆ ಡಿಜಿ, ಐಜಿ ಮತ್ತು ಎಡಿಜಿಪಿ ಅವರಿಗೂ ಕೂಡ ಪ್ರತಿಯನ್ನು ಕೂಡ ಡಿಎಸ್ಪಿ ಅವರು ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಎಸ್ ಪಿ ಅವರು ನಿಜವಾಗ್ಲೂ ಡಿಎಸ್ಪಿ ಅವರಿಗೆ ಏನಾದ್ರೂ ತೊಂದರೆ ಕೊಡ್ತಾ ಇದಾರ ಅಥವಾ ಕಿರುಕುಳ ಕೊಡ್ತಾ ಇದಾರ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಆದ್ರೆ ಹಿಂದೆ ಕೂಡ ಡಿಎಸ್ಪಿ ಅವರು ಸಾಕಷ್ಟು ಇಲಾಖೆಯ ಮೇಲಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ತಮ್ಮ ವೈಯಕ್ತಿಕವಾಗಿ ರಜೆಯನ್ನ ಕೇಳಿ ರಜೆ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮೇಲಧಿಕಾರಿಗಳ ವಿರುದ್ಧ ಏನಾದ್ರೂ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕುಟುಂಬ ಕಲಹವೋ ವೈಯಕ್ತಿಕ ನೋವೋ ಗೊತ್ತಿಲ್ಲ, ಮುದ್ದಾದ 2 ಮಕ್ಕಳನ್ನ ಕೊಂದು ತಾನು ಜೀವ ಬಿಟ್ಟಿದ್ದಾಳೆ ತಾಯಿ. ಕೋಲಾರದ ಉಪ್ಪುಕುಂಟೆ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕುಟುಂಬ ಕಲಹವೋ ಅಥವಾ ವೈಯಕ್ತಿಕ ನೋವೋ ಗೊತ್ತಿಲ್ಲ, ಆದ್ರೆ ಮುದ್ದಾದ 2 ಮಕ್ಕಳನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ತಾಯಿ. ಕೋಲಾರದ ಉಪ್ಪುಕುಂಟೆ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಯಿ ಸುಗುಣ ಹಾಗೆ ಪ್ರೀತಂ ಗೌಡ, ನಿಶಿತಾ ಗೌಡ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಮಕ್ಕಳನ್ನ ನೇಣು ಹಾಕಿ ಬಳಿಕ ತಾನು ನೇಣಿಗೆ ಶರಣಾಗಿದ್ದಾಳೆ. ನದದೃಷ್ಟೆ ಸರ್ಕಾರಿ ಬಸ್ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದಂತಹ ಸುಗುಣ ಮತ್ತು ಪತಿ ಮುರಳಿ ಇವರಿಬ್ರು ಸರ್ಕಾರಿ ಡಿಪೋದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾವ ಕಾರಣಕ್ಕೆ ಈಕೆ ತನ್ನ 2 ಮಕ್ಕಳನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೋ ಇದುವರೆಗೂ ಗೊತ್ತಿಲ್ಲ. ಈಗ ತನಿಖೆಯ ನಂತರ ಅದಕ್ಕೆ ನಿಖರ ಕಾರಣ ಕೂಡ ತಿಳಿದು ಬರುತ್ತೆ. ಕುಟುಂಬ ಕಲಹವೋ ಅಥವಾ ವೈಯಕ್ತಿಕ ನೋವಿನಿಂದ ಈಕೆ ಈ ರೀತಿಯಾದಂತಹ ಘಟನೆಯನ್ನ ಎಸಗಿದ್ದಾಳ? ಮುದ್ದಾದ 2 ಮಕ್ಕಳನ್ನ ಕೊಂದು ತಾನು ಕೂಡ ಜೀವ ಬಿಟ್ಟಿದ್ದಾಳೆ. ಕೋಲಾರದ ಉಪ್ಪುಕುಂಟೆ ಗ್ರಾಮದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸರ್ಕಾರಿ ಬಸ್ ಡಿಪೋದಲ್ಲಿ ಇಬ್ರು ಕೂಡ ಅಂದ್ರೆ ಪತಿ ಪತ್ನಿ ಇಬ್ರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಸುಗುಣ ಹಾಗೆ ಮುರಳಿ ಅನ್ನುವಂಥವ್ರು
ಇವರಿಗೆ ಎರಡು ಮುದ್ದಾದ ಮಕ್ಕಳಿತ್ತು. ಆದರೆ ಇಬ್ಬರಿಗೂ ಕೂಡ ನೇಣು ಹಾಕಿ ಬಳಿಕ ತಾನು ಕೂಡ ನೇಣಿಗೆ ಶರಣಾಗಿದ್ದಾಳೆ ನತದೃಷ್ಟೆ ಸುಗುಣ. ನಾಳೆ ವಿಶ್ವ ಯೋಗ ದಿನ. ಈ ಬಾರಿಯ ಯೋಗ ದಿನವನ್ನ ನಮ್ಮ ಪ್ರಧಾನಿ ಮೋದಿ ವಿಶ್ವಸಂಸ್ಥೆಯಲ್ಲಿ ಆಚರಿಸಲಿದ್ದಾರೆ. ಈಗಾಗಲೇ ಅಮೆರಿಕ ಪ್ರವಾಸದಲ್ಲಿರೋ ಮೋದಿಯನ್ನ ಸ್ವಾಗತಿಸಿದ್ದು ಹೇಗೆ? ನಾಳಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು? ಅಮೆರಿಕಾದಲ್ಲಿ ಬೇರೇನೆಲ್ಲ ಮಾಡಲಿದ್ದಾರೆ ಮೋದಿ? ಬನ್ನಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದಲ್ಲಿದ್ದಾರೆ. ನಾಳೆ ವಿಶ್ವಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಲಿರುವ ವಿಶ್ವ ಯೋಗ ದಿನಾಚರಣೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. 2014ರಲ್ಲಿ ಮೋದಿ ಸರ್ಕಾರದ ಮನವಿ ಮೇರೆಗೆ ವಿಶ್ವ ಯೋಗ ದಿನಾಚರಣೆ ಘೋಷಿಸಿದ್ದ ವಿಶ್ವಸಂಸ್ಥೆಯಲ್ಲಿ ಇದೇ ಮೊದಲ ಬಾರಿಗೆ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಯೋಗ ನಡೆಯಲಿದೆ. ಭಾರತೀಯ ಕಾಲಮಾನ ಸಂಜೆ 5:30ರಿಂದ 6:30ಕ್ಕೆ ಈ ಕಾರ್ಯಕ್ರಮ ಜರುಗಲಿದ್ದು 180ಕ್ಕೂ ಹೆಚ್ಚು ರಾಷ್ಟ್ರಗಳ ಪ್ರಮುಖರ ಜೊತೆ ಯೋಗ ದಿನಾಚರಣೆ ನಡೆಯಲಿದೆ. ಮೋದಿ ಭೇಟಿ ಅಮೆರಿಕದಲ್ಲಿರೋ ಭಾರತೀಯರ ಪಾಲಿಗೆ ಹಬ್ಬ. ಮೋದಿ ಆಗಮನವನ್ನೇ ಹಬ್ಬದ ರೀತಿ ಆಚರಿಸೋಕೆ ಅಮೆರಿಕದಲ್ಲಿರೋ ಭಾರತೀಯ ವಾಸಿಗಳು ತಯಾರಿ ನಡೆಸುತ್ತಿದ್ದಾರೆ. We are trying to make this beautiful garland with the tricolor theme to welcome our India's Prime Minister, Mr. Narendra Modi. We also want to make this garland so big and so unique that we had to collect so many different kind of the flowers. We tried different places and we got these flowers from the organic farm. ಹಿಂದೂ ಸಂಪ್ರದಾಯದಂತೆ ಮೋದಿ ಸ್ವಾಗತಿಸೋಕ್ಕೂ ಕಾರಣ ನಾಳೆಯ ವಸುದೈವ ಕುಟುಂಬ ಅನ್ನೋ ಯೋಗ ಥೀಮ್. ಪ್ರತಿ ವರ್ಷ ವಿಶ್ವ ಯೋಗ ದಿನಕ್ಕೆ ಒಂದೊಂದು ಥೀಮ್ ಇತ್ತು. ಸಾಮರಸ್ಯ, ಶಾಂತಿ, ಅಭಿವೃದ್ಧಿ, ಆರೋಗ್ಯ, ಹೃದಯಕ್ಕಾಗಿ ಯೋಗ, ಮಾನವೀಯತೆ ಹೆಸರಲ್ಲೂ ವಿಶ್ವ ಯೋಗ ದಿನ ನಡೆದಿದೆ. ಈ ಸಲ ವಸುದೈವ ಕುಟುಂಬದ ಹೆಸರಲ್ಲಿ ಯೋಗ ಜರುಗಲಿದೆ. ಹಾಗಾಗಿನೇ ಈ ತಯಾರಿ. ಅಂದ್ಹಾಗೆ ಮೋದಿ ಅಮೆರಿಕ ಭೇಟಿ ವಿಶ್ವ ಯೋಗ ದಿನಕ್ಕಷ್ಟೇ ಸೀಮಿತವಾಗಿಲ್ಲ. ಆರ್ಥಿಕತೆ, ಸಾಮಾಜಿಕತೆ, ಭದ್ರತೆ, ತಂತ್ರಜ್ಞಾನ, ರಕ್ಷಣೆ, ವ್ಯಾಪಾರ ಒಪ್ಪಂದಗಳ ಜೊತೆ ಉದ್ಯಮಿಗಳನ್ನು ಭಾರತಕ್ಕೆ ಸೆಳೆಯುವುದಕ್ಕೂ ಸಮಯ ನಿಗದಿಯಾಗಿದೆ. Primarily in defense as well as in strategic commercial areas. So it's going to be a big deal. It's going to be highly visible. If China is able to dominate manufacturing and flow of this goods in the future, it's going to be proven to be risky for both of our countries. So we need to find ways with partners like the United States and India. 3 ದಿನಗಳ ಕಾಲ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ನ್ಯೂಯಾರ್ಕ್ ತಲುಪಿದ್ದಾರೆ. ನಾಳೆ ವಿಶ್ವಸಂಸ್ಥೆಯಲ್ಲಿ ನಡೆಯಲಿರುವ ವಿಶ್ವ ಯೋಗ ದಿನದಲ್ಲಿ ಭಾಗಿಯಾಗಲಿದ್ದಾರೆ. ಅಮೆರಿಕಾಗೆ ಬಂದಿಳಿದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಸಾವಿರಾರು ಅನಿವಾಸಿ ಭಾರತೀಯರು ಮೋದಿ ಅವರನ್ನ ಕಣ್ತುಂಬಿಕೊಂಡು ಖುಷಿಪಟ್ಟರು. ಈಗ ಪ್ರಧಾನಿ ಮೋದಿ ಅವರು ನ್ಯೂಯಾರ್ಕ್ ಅನ್ನ ತಲುಪಿದ್ದಾರೆ. ಅಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತವನ್ನ ಸಹ ಕೋರಲಾಗಿದೆ. ಪ್ರಧಾನಿ ಮೋದಿಗೆ ಅಮೆರಿಕಾದಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ನಾಳೆ 3 ದಿನ ಅಮೆರಿಕ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ಮೋದಿ ಅವರು ಈಗ ನ್ಯೂಯಾರ್ಕ್ ಅನ್ನ ತಲುಪಿದ್ದಾರೆ. ನಾಳೆ ವಿಶ್ವಸಂಸ್ಥೆಯಲ್ಲಿ ನಡೆಯಲಿರುವ ವಿಶ್ವ ಯೋಗ ದಿನದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವ ಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ನ್ಯೂಯಾರ್ಕ್ ಅನ್ನು ತಲುಪಿದ್ದಾರೆ. ನಾಳೆ ವಿಶ್ವಸಂಸ್ಥೆಯಲ್ಲಿ ನಡೆಯಲಿರುವಂತಹ ವಿಶ್ವ ಯೋಗ ದಿನದಲ್ಲಿ ಭಾಗಿಯಾಗಲಿದ್ದಾರೆ. ಅವರಿಗೆ ಅದ್ಧೂರಿ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಅಮೆರಿಕಾಗೆ ಬಂದಿಳಿದಂತಹ ಪ್ರಧಾನಿ ಮೋದಿಗೆ ಅಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಸಾವಿರಾರು ಅನಿವಾಸಿ ಭಾರತೀಯರು ಮೋದಿ ಅವರನ್ನ ಕಂಡು ಖುಷಿಪಟ್ಟಿದ್ದಾರೆ. 3 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ನಾಳೆ ವಿಶ್ವ ಯೋಗ ದಿನದಲ್ಲಿ ಭಾಗಿಯಾಗಲಿದ್ದಾರೆ. ಮಳೆಗಾಗಿ ಕಾದಿದ್ದ ಇಳೆ ಇವತ್ತು ತಂಪಾಗಿದೆ. ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ರಾಜ್ಯದ ಅನೇಕ ಕಡೆ ಮಳೆಯಾಗಿದೆ. ಬಿದ್ದ ಮಳೆ ಅಲ್ಪವಾದರೂ ಕೆಲ ಕಡೆ ಅನಾಹುತಗಳೇ ಆಗಿ ಹೋಗಿದೆ. ರಣಬಿಸಿಲಿಗೆ ಬೆಂದಿದ್ದ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಎಂಜಿ ರೋಡ್, ಶಿವಾಜಿನಗರ, ಕಾರ್ಪೊರೇಷನ್ ಸುತ್ತಮುತ್ತ 2 ಗಂಟೆಗೂ ಹೆಚ್ಚು ಕಾಲ ಭಾರೀ ಮಳೆಯಾಗಿದೆ. ಕಳೆದ ಬಾರಿ ಅನಾಹುತ ಸಂಭವಿಸಿದ್ದ ಕೆಆರ್ ಸರ್ಕಲ್ ಅಂಡರ್ಪಾಸ್ನಲ್ಲಿ ನೀರು ಸರಾಗವಾಗಿ ಹರಿಯುತ್ತಿದೆ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದ ನೀರು ಮನೆಗಳಿಗೆ ನುಗ್ಗಿದೆ. ಮನೆಗೆ ನುಗ್ಗಿದ ನೀರು ಹೊರಹಾಕಲು ಜನರು ಪರದಾಡಿದ್ರು. ಶಿವಮೊಗ್ಗದ ರಸ್ತೆ ತುಂಬಾ ನೀರು ನಿಂತಿದ್ರಿಂದ ಬೈಕ್ಗಳು ಒಂದೊಂದಾಗೆ ಬೀಳುತ್ತಿದ್ವು. ರಸ್ತೆ ಬದಿ ವ್ಯಾಪಾರಿಯ ಮಾವಿನ ಹಣ್ಣು, ಶೇಂಗಾ, ಬಾಳೆಹಣ್ಣು ನೀರು ಪಾಲಾದ್ವು.
ಮಲೆನಾಡಿನಲ್ಲಿ ಮಳೆಯಾಗ್ತಿರೋದಕ್ಕೆ ಶಿವಮೊಗ್ಗದ ಹನಸವಾಡಿ ಜನರು ಕೇಕೆ ಹಾಕಿ ದೇವಾಲಯದ ಗಂಟೆ ಬಡಿದು ಸಂಭ್ರಮಿಸಿದ್ರು. ಬಳಿಕ ದೇವಾಲಯದಲ್ಲೇ ಅಡುಗೆ ಮಾಡಿ ಊಟ ಮಾಡಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ನಿಂತು ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳು ಪರದಾಡಿದ್ರು. ರಸ್ತೆ ಕಾಣದೆ ದ್ವಿಚಕ್ರ ವಾಹನ ಸವಾರ ಚರಂಡಿಗೆ ಉರುಳಿ ಬಿದ್ದ. ಹಾಸನದ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿತ್ತು. ಮಳೆ ನೀರಿನಿಂದ ಮದುವೆಗೆ ಬಂದಿದ್ದ ಜನ ಪರದಾಡಿದ್ರು. ವೆಲ್ಕಮ್ ಬ್ಯಾಕ್. ಪಾಲಿಕೆಯ ನಿನ್ನೆ ಒತ್ತುವರಿ ತೆರವು ಕಾರ್ಯಾಚರಣೆ ನೋಡಿ ಜನ ಅಚ್ಚರಿಪಟ್ಟಿದ್ದಾರೆ. ಏನಿದು, ದೊಡ್ಡವರ ಆಸ್ತಿಗೆಲ್ಲ ಪಾಲಿಕೆ ಬುಲ್ಡೋಸರ್ ನುಗ್ಗಿಸ್ತಾ ಇದೆಯಲ್ಲ ಎಂದು ಅನೇಕರು ಮೂಗಿನ ಮೇಲೆ ಬೆರಳಿಟ್ಟಿದ್ರು. ಇದಕ್ಕೆಲ್ಲ ಕಾರಣ ಡಿಸಿಎಂ ಕೊಟ್ಟ ಎಚ್ಚರಿಕೆ. ಹಾಗಾದ್ರೆ ಏನದು, ಬನ್ನಿ ನೋಡೋಣ. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಗೇಟ್ ಪಾಸ್ ನೀಡೋ ಎಚ್ಚರಿಕೆ. ಅಡ್ಡಿಪಡಿಸಿದ್ದಕ್ಕೆ ಮಾಜಿ ಶಾಸಕರ ವಿರುದ್ಧ ದೂರಿಗೆ ಸೂಚನೆ. ಪಾಲಿಕೆ ದರ್ಪ, ಕೋಪ, ತಾಪ ಏನಿದ್ರು ಬಡವರ ಮೇಲೆ, ದೊಡ್ಡವರ ಮೇಲೆ ಪಾಲಿಕೆ ಸಾಫ್ಟ್ ಕಾರ್ನರ್ ತೋರಿಸುತ್ತೆ ಅನ್ನೋ ಮಾತಿತ್ತು. ಆದ್ರೆ ದೊಡ್ಡನೆಕುಂದಿಯ ಫಾರ್ಮ್ ಸಿಟಿಯಲ್ಲಿ ನಡೆದ ತೆರವು ಕಾರ್ಯಾಚರಣೆ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿತ್ತು. ಸಿರಿವಂತರ ಸ್ವಿಮ್ಮಿಂಗ್ ಪೂಲ್, ವಾಕಿಂಗ್ ಪಾತ್, ಕ್ಲಬ್ ಹೌಸ್ಗಳನ್ನೇ ಪಾಲಿಕೆ ನೆಲಕ್ಕುರುಳಿಸಿತ್ತು. ಒತ್ತುವರಿ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸುಮ್ಮನಾದ್ರೆ ಅಂತಹ ಅಧಿಕಾರಿಗಳನ್ನ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡುವಂತೆ ಡಿಸಿಎಂ ಮುಖ್ಯ ಆಯುಕ್ತರಿಗೆ ಆದೇಶ ನೀಡಿದ್ದಾರೆ. ಹೀಗಾಗಿ ಒತ್ತುವರಿ ತೆರವಿಗೆ ಟೊಂಕ ಕಟ್ಟಿ ನಿಂತಂತೆ ಕಂಡುಬರುತ್ತಿದೆ. ಇನ್ನು ಫಾರ್ಮ್ ಸಿಟಿ ಒತ್ತುವರಿ ತೆರವು ವೇಳೆ ಒಂದಿಷ್ಟು ರಂಪಾಟ ಮಾಡಿ ತೆರವಿಗೆ ಅಡ್ಡಿಪಡಿಸಿದ್ದ ಮಾಜಿ ಶಾಸಕ ನಂದೀಶ್ ರೆಡ್ಡಿಗೆ ಈಗ ಸಂಕಷ್ಟ ಎದುರಾಗಿದೆ. ನಂದೀಶ್ ರೆಡ್ಡಿ ವಿರುದ್ಧ ದೂರು ನೀಡಲು ಪಾಲಿಕೆ ಮುಂದಾಗಿದೆ. ಈ ಬಗ್ಗೆ ಸ್ವತಃ ಕಮಿಷನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವುದು IPC-ನಲ್ಲಿ ಕ್ರೈಮ್ ಆಗಿರೋದ್ರಿಂದ ಆ ಪ್ರಕಾರ ನಾವು ಕಂಪ್ಲೇಂಟ್ ಬುಕ್ ಮಾಡ್ಲಿಕ್ಕೆ ಹೇಳಿದೀವಿ. ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ AAA. ನಿನ್ನೆ ಆರ್ಭಟಿಸಿದ್ದ ಬಿಬಿಎಂಪಿ ಜೆಸಿಬಿಗಳು ಇವತ್ತು ಒತ್ತುವರಿದಾರರ ವಿರುದ್ಧ ಘರ್ಜಿಸಲು ಸಜ್ಜಾಗಿದ್ವು. ಆದರೆ ಬೆಂಗಳೂರಿನಲ್ಲಿ ಸುರಿದ ಮಳೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬ್ರೇಕ್ ಹಾಕುವಂತೆ ಮಾಡಿತು. ಇವತ್ತು ನಿಂತ ಕಾರ್ಯಾಚರಣೆಯನ್ನ ನಾಳೆ ಮುಂದುವರೆಸಲು ಪಾಲಿಕೆ ನಿರ್ಧರಿಸಿದ್ದು ಪಣತ್ತೂರು, ದೊಡ್ಡನೆಕುಂದಿ ಭಾಗದಲ್ಲಿ ತೆರವು ಮಾಡಲು ನಿರ್ಧರಿಸಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇಲ್ಲಿಯವರೆಗೂ ಅಕ್ಕಿ ಹೆಸರಲ್ಲಿ ನಡೆದ ರಾಜಕೀಯ ಪ್ರತಿಭಟನೆಯ ದೃಶ್ಯ ಕಾವ್ಯಗಳನ್ನು ನೋಡಿದ್ರೆ, ಈಗ ಮಾತಿನ ಕಾವ್ಯಗಳ ಸರದಿ. ಪ್ರತಿಭಟನೆ ಮಧ್ಯೆ ಬಿಜೆಪಿಯವರು ಕಾಂಗ್ರೆಸ್ನವರು ಹೇಗೆಲ್ಲ ಬೈದಾಡಿದ್ರು, ಹೇಗೆಲ್ಲ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸಿದ್ರು, ಒಂದ್ಸಲ ಕೇಳಿಸ್ಕೊಳ್ಳಿ. ಮಾತು ತಪ್ಪಿದ ಕಾಂಗ್ರೆಸ್, ಮೋಸ ಮಾಡಿದ ಕಾಂಗ್ರೆಸ್, ಜನರಿಗೆ ಬಡವರಿಗೆ ವಂಚನೆ ಮಾಡಿದ ಕಾಂಗ್ರೆಸ್ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಬೇಕು. ನಡ್ಡಾ ಅವ್ರು ಏನ್ ಮಾತಾಡಿದ್ರು, ನಾವು ಸಹಕಾರ ಕೊಡುದಿಲ್ಲ, ನಾವು ಗ್ರಾಂಟ್ ಕೊಡುದಿಲ್ಲ, ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡುದಿಲ್ಲ ಅಂತ ಏನ್ ಹೇಳಿದ್ರು, ಅದು ಪ್ರಾರಂಭ ಮಾಡಿ ನುಡಿದಂತೆ ನಡೆದಿದ್ದಾರೆ. ನಿಮ್ಮ ಪೊಲೀಸ್ ರಾಜ್ಯಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮ ಲಾಠಿಯಲ್ಲಿ ಶಕ್ತಿ ಇದೆಯೋ, ನಮ್ಮ ರಟ್ಟೆಯಲ್ಲಿ ಶಕ್ತಿ ಇದೆಯೋ, ಪ್ರದರ್ಶನ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ. ಪ್ಲಾನ್ ಮಾಡಿದ್ವಿ. ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗ್ ಮಾಡ್ತಾರೆ, ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು? ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಇದು ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ಹ್ಯಾಕ್ ಮಾಡಿದ್ರೆ ಯಾರು ಮಾಡಿದರೆ ಕಂಪ್ಲೇಂಟ್ ಕೊಡಿ, ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ಈ ಸಾಫ್ಟ್ವೇರ್ ಬಗ್ಗೆ ಅವರಿಗೆ ABCDನೂ ಗೊತ್ತಿಲ್ವಲ್ಲ. ದಯವಿಟ್ಟು ಮಾನ್ಯ ಜಾರಕಿಹೊಳಿ ಅವರೇ, ಎಲ್ಲಿ ಈ ರೀತಿ ಅಪಹಾಸ್ಯದ ಹೇಳಿಕೆಗಳನ್ನ ಕೊಡಬೇಡಿ. ನಾವೇನು ಪುಕ್ಷಟೆ ಕೇಳಿಲ್ಲ, ನಿಮ್ಮ ಹತ್ರ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಅಕ್ಕಿನ ಇವ್ರು ಕೊಡಬೇಕು ಮುಚ್ಕೊಂಡು. ಅದನ್ನು ಬಿಟ್ಟು ಇಲ್ಲ ತಕರಾರು ಮಾಡ್ತಕ್ಕಂಥದ್ದು ಸರಿಯಲ್ಲ. ಮೌರ್ಯ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಪೊಲೀಸ್ ಇಲಾಖೆ ಸ್ವೇಚ್ಛಾಚಾರಿಯಾಗಿ ಬಂದು ಎಳೆದೊಯ್ಯುತ್ತೆ. ಇದೇನಾದರೂ ತುರ್ತು ಪರಿಸ್ಥಿತಿ ಏನಾದರೂ ಹೇರಿದೆಯಾ ಕಾಂಗ್ರೆಸ್ ಅನ್ನುವಂಥ ಆತಂಕ ಉಂಟು ಮಾಡುವಂಥ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇಲ್ಲ, ಯಾಕೆ ಹೊರ ರಾಜ್ಯಕ್ಕೆ ಯಾಕೆ ಹೋಗಬೇಕು? ಇಲ್ಲಿ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಹೊರ ರಾಜ್ಯದಲ್ಲಿ ಹೋಗಲಿ. ಎಲ್ಲ ಒಂದು ಕಡೆ ಕಮಿಷನ್ಗೋಸ್ಕರ ಈ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಇದನ್ನು ಬಿಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ.
ಜಗದೊಡೆಯ ವಿಷ್ಣು ಸ್ವರೂಪಿ ಸುಭದ್ರಾ ಸಹೋದರ ಶ್ರೀ ಪುರಿ ಜಗನ್ನಾಥನ ರಥಯಾತ್ರೆ ವಿಶ್ವವಿಖ್ಯಾತ. ಪ್ರತಿ ವರ್ಷದಂತೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಈ ಬಾರಿಯೂ ಪುರಿಯಲ್ಲಿ ಅದ್ಧೂರಿಯಾಗಿ ರಥಯಾತ್ರೆ ಜರುಗಿದೆ. ವಿಶ್ವಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯ ಉತ್ಸವ ಇಂದಿನಿಂದ ಆರಂಭವಾಗಿದೆ. 25 ಲಕ್ಷಕ್ಕೂ ಅಧಿಕ ಭಕ್ತರು ಬೃಹತ್ ಯಾತ್ರೆಯಲ್ಲಿ ಭಾಗಿಯಾಗಿ ಜಗನ್ನಾಥನ ದರ್ಶನ ಪಡೆದರು. ಶ್ರೀಕೃಷ್ಣನ ಸಹೋದರಿ ಸುಭದ್ರೆ ದ್ವಾರಕ್ಕೆ ನೋಡುವ ಬಯಕೆ ವ್ಯಕ್ತಪಡಿಸಿದ್ಲಂತೆ. ಆಗ ಶ್ರೀಕೃಷ್ಣ ಅಂದರೆ ಭಗವಾನ್ ಜಗನ್ನಾಥ ಬಲರಾಮನು ಹಾಗೂ ಸುಭದ್ರೆ ರಥದ ಮೇಲೆ ಪ್ರಯಾಣ ಬೆಳೆಸಿದ್ರು. ಅದೇ ಕಾರಣಕ್ಕೆ ಜಗನ್ನಾಥ ರಥಯಾತ್ರೆ ನಡೆಸಲಾಗುತ್ತೆ. ಇನ್ನು ಬಲರಾಮನ ರಥ ಕೆಂಪು ಹಸಿರು ಬಣ್ಣದ್ದಾಗಿದ್ರೆ ಅದನ್ನು ತಾಳಧ್ವಜ ಅಂತಾರೆ. ಸುಭದ್ರೆಯ ಪದ್ಮರಥ ಕಪ್ಪು ಮತ್ತು ನೀಲಿ ಬಣ್ಣ ಹೊಂದಿದೆ. ಜಗನ್ನಾಥನ ಗರುಡಧ್ವಜ ರಥ ಕೆಂಪು ಮತ್ತು ಹಳದಿ ಬಣ್ಣದ್ದಾಗಿರುತ್ತೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ 2ನೇ ದಿನಾಂಕದಂದು ಪ್ರಾರಂಭವಾಗುವ ಈ ರಥಯಾತ್ರೆ ಭಾರತೀಯರಿಗೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಭಕ್ತಿ ವಿದೇಶಿಗರದ್ದು. ಅದಕ್ಕೆ ಸಾಕ್ಷಿ ಭಾರತೀಯ ಸಂಸ್ಕೃತಿಯಲ್ಲಿ ಮಿಂದೆದ್ದ ವಿದೇಶಿ ಭಕ್ತರು.